ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನನ್ನ ನೇತೃತ್ವದಲ್ಲಿ ಇವತ್ತು ಜರುಗಲಾಯಿತು. ಇದರಲ್ಲಿ ವಿಶೇಷವಾಗಿ ನಮ್ಮ ಅವಧೂತರಂಥ ವಿನಯ್ ಗುರೂಜಿಯವರು ದೀಪ ಬೆಳಗಿಸೋ ಮೂಲಕ ಆಶೀರ್ವಚನೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತಾ ಬಂದಿದ್ದಾರೆ. ಎಲ್ಲ ಜಿಲ್ಲೆಗಳಿಂದ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ವಿದ್ಯಾರ್ಥಿಗಳು 1000ಕ್ಕಿಂತ ಮೇಲೆ ಅರ್ಜಿಗಳನ್ನು ಸಲ್ಲಿಸಿದರು. ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಅದರಲ್ಲಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂಥವ್ರನ್ನ ಒಂದು 500 ಮಂದಿನ ಆಯ್ಕೆ ಮಾಡಿದ್ದರು ನಮ್ಮ ಆಯ್ಕೆ ಟೀಮ್ ಅವರು. ಅದನ್ನು ಇವತ್ತು ಅವ್ರನ್ನ ಬರಮಾಡಿಕೊಂಡು ಇವತ್ತು ಅವರಿಗೆ ಒಂದು ಬೆಳ್ಳಿಯಲ್ಲಿ ಒಂದು ಪದಕ ಜೊತೆಗೆ ಒಂದು ಚೆಕ್ಕು ಮತ್ತು ಮೊಮೆಂಟೋ ಕೊಟ್ಟು ಜೊತೆಗೆ ಒಂದು ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಕೂಡ ಕೊಟ್ಟು ಅವರ ಬಾಳು ಬಂಗಾರವಾಗಲಿ, ಅವರ ಉಜ್ವಲ ಭವಿಷ್ಯ ಏನು ಅವರು ನೆನೆಸ್ಕೊಂಡಿದ್ದಾರೆ, ಆ ಏನು ಒಂದು ಕನಸನ್ನು ಹೊತ್ಕೊಂಡಿರ್ತಾರೆ, ಆ ಕನಸು ಪ್ರಕಾರ ಅದು ನನಸಾಗುವಂಥ ಎಲ್ಲ ರೀತಿಯಲ್ಲಿ ಯಶಸ್ವಿ ಜೀವನ ನಡೆಸಲಿಕ್ಕೆ ಅವ್ರಿಗೂ ಉತ್ತಮವಾದಂಥ ಭವಿಷ್ಯ ಆಗಲಿ ಅಂತೇಳಿ ನಾವು ಶುಭವನ್ನು ಹಾರೈಸ್ತಾ ಅವ್ರಿಗೆ ಇವತ್ತು ಸನ್ಮಾನವನ್ನು, ಒಂದು ಅಭಿನಂದನೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನ ಕೂಡ ಗುರುತಿಸಿ ಅವ್ರಿಗೂ ಕೂಡ ಒಂದು ಅಭಿನಂದನಾ ಒಂದು ಸನ್ಮಾನ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಬಹುಶಃ ನನಗೆ ಭಾಳ ಖುಷಿ ಇದೆ. ನಾನು ಶಿಕ್ಷಣದಲ್ಲಿ ಯಾರೂ ಕೂಡ ಬಡತನ ಇರಬಾರದು. ಅವರು ಶಿಕ್ಷಣ ಅನ್ನೋದು ಯಾರ ಸೊತ್ತು ಅಲ್ಲ. ಶಿಕ್ಷಣದಲ್ಲಿ ಹೆಚ್ಚೆಚ್ಚು ಆಸಕ್ತಿ ವಹಿಸಿ ಅವರು ಒಂದಷ್ಟು ಸಮಾಜಕ್ಕೆ ಕೆಲಸ ಮಾಡುವಂಥ, ಸೇವೆ ಮಾಡುವಂಥ ಅವಕಾಶ ಅವ್ರಿಗೆಲ್ಲ ಸಿಗಲಿ ಅನ್ನೋದು ನನ್ನ ಉದ್ದೇಶ. ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಹುಟ್ಟಿರತಕ್ಕಂಥದ್ದೇ 3 ಅಜೆಂಡಾಗಳನ್ನ ಇಟ್ಕೊಂಡು, ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ನಾಯಕತ್ವ. ಆ 3ನ್ನ ಕೂಡ ನಾವು ಇವತ್ತುವರೆಗೂ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ್ದು ಕಾರ್ಯಕ್ರಮ? ಮುಂದಿನ ದಿನಗಳಲ್ಲಿ ನೀವು ಶಿಕ್ಷಣಕ್ಕೆ ಯಾವ ಥರ? ತುಂಬ ಬಡವರಿದ್ದರೆ ಅವರಿಗೆ ಸ್ಕೂಲ್ ಫೀಸಲ್ಲಿ ಕೊಡೋದಾಗಲಿ, ಮತ್ತು ಅವರಿಗೆ ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಒತ್ತು ಕೊಡೋದಾಗಲಿ, ಕೆಲವರಿಗೆ ಈ ವಸತಿ ಬೇಕಾಗಿತ್ತೆ, ಹಾಸ್ಟೆಲಲ್ಲಿ ಜಾಗ ಸಿಗಲ್ಲ, ಸೀಟ್ ಸಿಗಲ್ಲ, IAS ಕೋರ್ಸ್ ಡೆಲ್ಲಿಯಲ್ಲಿ ಹೋಗಿ ಓದಬೇಕು ಅಂತ ಹೋಗ್ತಾರೆ ಅಕಾಡೆಮಿಗಳಿಗೆ, ಅಲ್ಲಿ ಅವರು ಉಳ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಆ ಥರ ಅನೇಕ ಅವ್ರು ಏನು ಉನ್ನತ ಶಿಕ್ಷಣ ಮಾಡಲಿಕ್ಕೆ, ವ್ಯಾಸಂಗ ಮಾಡಲಿಕ್ಕೆ ಏನು ಬೇಕು ನನ್ನ ಕಡೆ